ನಮಸ್ಕಾರ. ಕನ್ನಡ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಿವಮಣಿ, ನಟ, ನಿರ್ದೇಶಕ, ನಿರ್ಮಾಪಕ. ಇವತ್ತು ನಮ್ಮ ಜೊತೆ ಇದ್ದಾರೆ ಎಸ್.ಕೆ. ಸಾಲಿ ಅವರು. ಇವರು ಸುಮಾರು ಸಿನಿಮಾಗೆ ಡೈಲಾಗ್ ಮಾಡಿ ಕೆಲವೊಂದು ಸಾಂಗ್ಸು ಬರೆದಿದ್ದಾರೆ. ಅವ್ರ ಬಗ್ಗೆ ಈಗಿನ ನಮ್ಮ ಚಿತ್ರರಂಗದ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಹೇಳಿ ಸರ್. ಒಂದೇ ಮಾತಲ್ಲಿ ಕೇಳ್ತೀನಿ, ನೀವು ಒಂದು 5-6 ಚಿತ್ರಕ್ಕೆ ಡೈಲಾಗ್ ಬರ್ದಿದ್ದೀರಾ, ಹೌದು. ಇನ್ನೊಂದು ಸಾಂಗ್ ಬರ್ದಿದ್ದೀರಾ. ನೀವು ಬರ್ದಿರೋ ಸಾಂಗು ನಾನು ಕೇಳಿದೀನಿ, ತುಂಬಾ ಅದ್ಭುತವಾಗಿದೆ. ಇವೆಲ್ಲ ನೋಡಿದ್ಮೇಲೆ ಈ ಸಾಂಗ್ಸು, ಈ ಸ್ಟೋರಿ ಇವೆಲ್ಲ ನೋಡಿದ್ರೆ 10 ಇಯರ್ಸ್ ಬ್ಯಾಕ್ ಮಾಡಿದ್ದಿದ್ರೆ ಒಂದು ರೇಂಜಲ್ಲಿ ಹೋಗೋ ಚಿತ್ರ. ಫಾರ್ ಎಕ್ಸಾಂಪಲ್ ಹೇಳೋಣ, ನೋಡಿದ್ದಿ ಒಬ್ರು ಬಂದಾಗ ತುಂಬಾ ಖುಷಿಯಿಂದ ಹತ್ಕೊಂಡು, ಒಬ್ಬೊಬ್ರು ಸಿನಿಮಾ ಚೆನ್ನಾಗಿದೆ ಅಂತ ಬಂದ್ರೆ ಒಬ್ಬೊಬ್ರು ಹತ್ಕೊಂಡು ಬಂದ್ರು. ಎಷ್ಟು ಜನ ನಾವು ನೋಡಿದೀವಿ. ಅಂದ್ರೆ ಇನ್ವಾಲ್ವ್ ಆಗಿದ್ದಾರೆ, ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹೀಗೆಲ್ಲ ಬಂದು ಸಿನಿಮಾ ಓಡ್ಲಿಲ್ಲ ಅಂದಾಗ ಏನ್ ಅನ್ಸುತ್ತೆ ನಿಮ್ಗೆ? ತುಂಬ ನೋವಾಗುತ್ತೆ ಸರ್. ಇದು ನಾನೊಂದು ಆತರಕ ಸಂಭಾಷಣೆ ಮತ್ತು ಸಾಹಿತ್ಯನ ಬರೆದಿದ್ದೀನಿ. ಅದರಲ್ಲಿ ಎಕ್ಸಾಂಪಲು, ಮೊದಲನೇ ಚಿತ್ರ ಕುಂಭರಾಶಿ ಅಂತ. ನೆಕ್ಸ್ಟು ನೀವೇ ಎಲ್ಲ ನನಗೆ ಆಫರ್ ಕೊಟ್ರಿ, ಶಿವಮಣಿಯವರು. ಈ ಕೀಚಕರ ಆಯಿತು, ಕಾಲಬ್ರಹ್ಮ ಬಂದು ಬೇರೆ ಪ್ರೊಡ್ಯೂಸರು ಮತ್ತು ನಿರ್ದೇಶಕರು. ಆಮೇಲೆ ಈ ಭಿಕ್ಷುಕ ಮತ್ತು ಕಾಡುಗುಡಿ, ದಂಡಕ ಎಲ್ಲ 4 ಚಿತ್ರ ನಿಮ್ಮ ಇದರಲ್ಲೇ ನಾನು ಸಂಭಾಷಣೆ ಮತ್ತು ಸಾಹಿತ್ಯ ಬರೆದಿದ್ದೀನಿ. ಈ ಭಿಕ್ಷುಕ ಮೇಲಿನ ತುಂಬ ಹೋಪ್ ಇಟ್ಕೊಂಡಿದ್ದೆ. ಅದು ರಿಲೀಸ್ ಕೂಡ ಆಯಿತು, ಅದ್ಭುತವಾಗಿ ಬಂತು. ಸಿನಿಮಾ ಪ್ರತಿಯೊಬ್ಬರು ನೋಡಿದ ಮೇಲೆ ಥಿಯೇಟ್ರಲ್ಲಿ ಹೊರಗಡೆ ಬರಬೇಕಾದ್ರೆ ಕಣ್ಣೀರು ಹಾಕ್ಕೊಂಡೇ ಬಂದರು. ನನಗೆ ಅನಿಸಿದ ಮಟ್ಟಿಗೆ ಹೇಳಬೇಕು ಅಂದರೆ, ಇದು ನಿರ್ಮಾಪಕರಿಗೆ ಹೇಳೋ ಮಾತಲ್ಲ ಅಥವಾ ಒಬ್ಬ ನಿರ್ದೇಶಕರಿಗೆ ಹೇಳೋ ಮಾತಲ್ಲ. ನನ್ನ ಮನಸ್ಸಲ್ಲಿ ಇದ್ದದ್ದು ಒಂದೇ, ಇದು ಉತ್ತರ ಕರ್ನಾಟಕ ರಿಲೀಸ್ ಆಗಿದ್ದರೆ 100% ಒಂದು ಸಕ್ಸಸ್ ಕಾಣ್ತಿತ್ತೇನೋ ಅಂತ ನನಗನ್ಸುತ್ತೆ. ಕಾಣ್ತಿತ್ತೇನೋ ಅನ್ನೋದಕ್ಕಿಂತ ಕಾಣ್ತಿತ್ತು, ಇರೋ ವಿಷಯ ಹೇಳಬೇಕು ಅಂದರೆ. ಯಾಕಂದರೆ ಒಂದು ಸೆಂಟಿಮೆಂಟನ್ನು ಚಿತ್ರಣ ಸ್ವೀಕಾರ ಮಾಡೋದು ಉತ್ತರ ಕರ್ನಾಟಕದ ಜನ. 100% ಹೇಳಬೇಕು ಅಂದರೆ, ಭಾವನೆಗಳ ಜೊತೆ ಬದುಕಂಥ ಮನುಷ್ಯರು ಅಂತಂದರೆ ಉತ್ತರ ಕರ್ನಾಟಕ ಜನ. ಹಾಗಂತ ನಾನು ಬೆಂಗಳೂರು ಜನ, ಈ ಕಡೆ ದಕ್ಷಿಣ ಕರ್ನಾಟಕ ಇವರೆಲ್ಲ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲೂ ಜೀವನ ಅಂದರೆ ಏನು, ಅಣ್ಣ ತಂಗಿ, ಅಕ್ಕ ತಮ್ಮ, ತಂದೆ ತಾಯಿ, ಒಬ್ಬ ವ್ಯಕ್ತಿ ಒಂದು ಸಂಸಾರದಿಂದ, ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಮನುಷ್ಯ ಮೈನಸ್ ಆಗಿಬಿಟ್ರೆ, ಅಥವಾ ಇವನು ಎಲ್ಲೋ ಹೊರಗಡೆ ಓಡೋಗ್ಬಿಟ್ರೆ, ಆ ವ್ಯಕ್ತಿ ಯಾವಾಗ ಬರ್ತಾನೆ ಏನು ಎತ್ತಂತ ಕಾತುರದಲ್ಲಿ ಕಾಯ್ಕೊಂಡಿರ್ತಕ್ಕಂಥ ಜನಗಳು ಉತ್ತರ ಕರ್ನಾಟಕದಲ್ಲಿ ನಾವು ಇವತ್ತು ಕಾಣಬಹುದು. ಇದು ಉತ್ತರ ಕರ್ನಾಟಕದ ಕಡೆ ರಿಲೀಸ್ ಮಾಡಿದರೆ ನಿಜವಾಗ್ಲೂ ಹೇಳ್ತೀನಿ, ಈಗಿನ ಕಾಲದಲ್ಲಿ 100 ಡೇಸು 50 ಡೇಸ್ ಅನ್ಕೋಬೇಡಿ ಯಾವುದೇ ಚಿತ್ರ ಕೂಡ. ಎಟ್ಲೀಸ್ಟ್ 25 ದಿನ ಅಂತೂ ಗ್ಯಾರಂಟಿ ಓಡಿರೋದು. ಇದು ಗುಲ್ಬರ್ಗ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಅಥವಾ ಬಿಜಾಪುರ, ದಾವಣಗೆರೆ, ಇದು ಯಾವುದೋ ಆಗಿರ್ಬೋದು. ಬೇಡ, ಒಂದು 2 ವಾರ ಓಡಿದ್ರೆ ಕೂಡ ಅದು 3ನೇ ವಾರಕ್ಕೆ ರನ್ ಮಾಡೋ ಶಕ್ತಿ ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಇನ್ನು ಉಳಿದ ಒಂದು ಸಂಘಟಕರಿಗೆ ಇದ್ದೇ ಇರುತ್ತೆ. ಅದು ಆಗಲಿಲ್ಲ. ಅದಕ್ಕೇನು ಕಾರಣ ಇರ್ಬೋದು. ನಾವು ಅದು ಯಾಕೆ ಆಗಲಿಲ್ಲ ಅಂತ ನಾವು ಪ್ರಶ್ನೆ ಮಾಡೋದಕ್ಕಿಂತ, ನನ್ನ ಕೆಲಸ ಏನಿತ್ತು ನಾನು ಮುಗಿಸಿ ಬಂದಿದ್ದೀನಿ ಅಷ್ಟೇ. ಒಬ್ಬ ನಿರ್ದೇಶಕನ ಕೆಲಸ ಏನಿತ್ತು ಮುಗಿಸಿ ಬಂದಿದ್ದಾರೆ. ಒಬ್ಬ ನಿರ್ಮಾಪಕರ ಕೆಲಸ ಅವರು ಮಾಡಬೇಕಾದ ಪ್ರಯತ್ನನೂ ಮಾಡಿದ್ದಾರೆ ಕೂಡ. ಆದರೂ ಕೂಡ ಅಲ್ಲಿ ಉತ್ತರ ಕನ್ನಡ ಆಗಲಿಲ್ಲ. ಒಂದು ಬೇಜಾರಂದರೆ ಈ ರೀಚ್ ಆಗಲಿಲ್ಲ ಅನ್ನೋದನ್ನು ನೋವು ಬಿಟ್ಟರೆ, ಸಿನಿಮಾ ಚೆನ್ನಾಗಿದೆ ಅಂತ ಪ್ರೇಕ್ಷಕ ನೋಡಿದನ್ನು ಹೇಳಿದ್ದಾನೆ, ಅದು ಸಂತೋಷ, ಖುಷಿ ನನಗೆ. ನೆಕ್ಸ್ಟ್ ಇವಾಗ ನಾವು ಇನ್ನೊಂದು ಚಿತ್ರ ಮಾಡೋಕ್ಕೂ ಕೂಡ ನಮಗೆ ಭಯ ಆಗ್ತಾ ಇದೆ. ಇರೋ ವಿಷಯ ಹೇಳಬೇಕು ಅಂದರೆ, ಕರ್ನಾಟಕದಲ್ಲಿ ಸಿನಿಮಾ ಮಾಡೋಕ್ಕೂ ಭಯ ಆಗ್ತಾ ಇದೆ. ಸ್ಟಾರ್ ಕ್ಯಾಸ್ಟ್ ಇದ್ದರೆ ಮಾತ್ರ ಸಿನಿಮಾ ಓಡುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತಲ್ಲ ಅಂತ ಜನ ಅಂದ್ಕೊಂಡಿದ್ದಾರೆ. ನಾನಾಗಲಿ ನಮ್ಮ ಡೈರೆಕ್ಟರ್ ಆಗಲಿ ಪ್ರೂವ್ ಮಾಡಿ ತೋರಿಸ್ತೀವಿ. ಒಳ್ಳೆ ಸಬ್ಜೆಕ್ಟ್ ಇರಬೇಕು. ಒಳ್ಳೆ ಸಬ್ಜೆಕ್ಟ್ ಇದ್ದರೆ ಅವನು ಹೊಸಬನೇ ಆಗಿರಲಿ, ಮಾಡೋ ಡೈರೆಕ್ಷನ್ ಮೇಲೆ, ಬರೆಯೋ ಡೈಲಾಗ್ ಮೇಲೆ, ಬರೆಯೋ ಲಿರಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಒಂದು ಅಂಥ ಹೈ ಬಜೆಟ್ ಮೂವಿ ಮಾಡಬೇಕು ಅಂತಲೂ ಕೆಲವರು, ದುಡ್ಡೇ ಹಾಕಿಲ್ಲ ನೀವು, ಏನು ಸಿನಿಮಾ ಓಡುತ್ತೆ. ಸುಮಾರು ಜನ ಕೆಲವರು ಅಂದವ್ರು ನನಗೆ, ಹಿಂಗೆ ಇರುತ್ತೆ ಸರ್, ನೀವು ಏನು ಮಾಡ್ತೀರಾ ಹಂಗೆ. ಬಟ್ ಏನಂತಂದರೆ, ನಾವು ಹೇಳೋ, ಈಗ ಒಬ್ಬ ಮೇಷ್ಟ್ರು ಸ್ಕೂಲಲ್ಲಿ ಪಾಠ ಹೇಳ್ತಾನಂದರೆ ಮಕ್ಕಳಿಗೆ ಅರ್ಥ ಆಗೋ ಥರ ಹೇಳಿದರೆ ಮಾತ್ರ ಅರ್ಥ ಮಾಡ್ಕೊತಾರೆ. ಒಬ್ಬ ದಡ್ಡನೂ ಕೂಡ
ಆ ದಡ್ಡನಿಗೂ ನೀವು ಒಬ್ಬ ಹುಷಾರಿರೋನಿಗೆ ಅಂದರೆ ಜಾಣನಿಗೂ ಕೂಡ ಅರ್ಥ ಆಗದೇ ಇರ್ತ ಹೇಳಿದ್ರೆ ಅವನೇನು ಅರ್ಥ ಮಾಡ್ಕೊತಾನೆ ಅಲ್ವಾ? ಆ ಥರ ನಾನು ಹೇಳೋದು ಒಂದೇ ಮಾತು, ಅರ್ಥ ಆಗೋ ಥರ ಕಾನ್ಸೆಪ್ಟ್ ಇದ್ದರೆ, ಕತೆ ಇದ್ದರೆ ಪ್ರತಿಯೊಬ್ಬನು ಅರ್ಥ ಮಾಡ್ಕೊತಾನೆ, ಪ್ರತಿಯೊಬ್ಬರು ರೀಚ್ ಆಗುತ್ತೆ. 100% ಸಿನಿಮಾ ಸ್ಟಾರ್ ಕ್ಯಾಸ್ ಇಲ್ದ್ರೆ ಓಡುತ್ತೆ. ಒಂದ್ ಮಾತು, ಹ್ಮ್. ಈಗಿನ ಪರಿಸ್ಥಿತಿಯಲ್ಲಿ ಒಂದು ವಾರಕ್ಕೆ ಹ್ಮ್. ಮಿನಿಮಮ್ 5ರಿಂದ ಹ್ಮ್. 6, 7, 8, 9, 10, 20 ಸಿನಿಮಾನು ವಾರಕ್ಕೆ ರಿಲೀಸ್ ಆಗೋ ಪರಿಸ್ಥಿತಿ ಕನ್ನಡ ಸಿನಿಮಾ ಇದೆ. Okay. ವಾರಕ್ಕೆ ರಿಲೀಸ್ ಆಗ್ತಿರೋ 20 ಸಿನಿಮಾಗಳಲ್ಲೂ ಹ್ಮ್. ಯಾವುದು ಸರಿಲ್ವಾ? ಅಂದ್ರೆ ಯಾವುದು ಚೆನ್ನಾಗಿಲ್ವಾ? ಹ್ಮ್. ಮತ್ತೆ ಚೆನ್ನಾಗಿದ್ರೂ ಸಹ ಜನಕ್ಕೆ ಗೊತ್ತಾಗ್ತಾ ಇಲ್ವಾ? ಹೆಂಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಏನಿದೆ ಅಂದರೆ, ಹೆಸರಿನ ಮೇಲೆ ಹಣ್ಣು ಮಾರುತ್ತೆ ಅಂತಾರೆ. ಹಂಗಂತ ಒಬ್ಬ ಸ್ಟಾರ್ ಕಾಸ್ಟ್ ಇದ್ದರೆ ಮಾತ್ರ ಸಿನಿಮಾ ನೋಡಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಕೆಲವ್ರು ಅನ್ಕೋಬೋದು. ಆದರೆ 75% ಜನ ಆ ಥರ ಇಲ್ಲ. ಇವತ್ತು ಶಿವರಾಜ್ ಕುಮಾರ್ ಅವರಲ್ಲಿ ಮೊದಲನೇ ಪಿಕ್ಚರ್ ಮಾಡಿದ ಅವರು ಹೊಸಬರೇ, ಸುದೀಪ್ ಫಸ್ಟ್ ಮಾಡಿದ ಅವ್ರು ಮೊದಲನೇ ಚಿತ್ರ ಮಾಡಿದ ಅವರು ಹೊಸಬರೇ, ದರ್ಶನ್ ಮಾಡಿದ ಅವರು ಹೊಸಬರೇ. ಹಂಗಂತ ಅವರ ತಂದೆ ತಾಯಿಯವ್ರ ಹೆಸರು ಹೇಳ್ಕೊಂಡು ಯಾರೂ ಬಂದವರಲ್ಲ. ಅವರವರ ಟ್ಯಾಲೆಂಟ್ ಮೇಲೆ, ಅವರವರ ಒಂದು ಅಭಿನಯದ ಮೇಲೆ ಅವರೆಲ್ಲರೂ ಇಂಪ್ರೂವ್ ಆಗಿದ್ದರು. ಇವತ್ತು ಹೆಸರು ಮಾಡಿದ್ದಾರೆ. ಇರೋ ವಿಷಯ ಹೇಳ್ಬೇಕಂದ್ರೆ ಹಂಗಂತ ಫಸ್ಟ್ ಬೇಸ್ ಏನು ಸರ್, ಒಬ್ಬ ನಿರ್ದೇಶಕ ಒಬ್ಬ ಕಥೆನ ಆಯ್ಕೆ ಮಾಡ್ಕೋಬೇಕಾದ್ರೆ ಇಂಪಾರ್ಟೆಂಟ್. ಕಥೆಯಲ್ಲಿ ಈ ಕತೆ ನಾನು ಕನ್ನಡದಲ್ಲಿ ಮಾಡಿದ್ರೆ ಗೆಲ್ತೀನ ಅನ್ನೋ ನಂಬಿಕೆ ಅವನಿಗಿರಬೇಕು. ಓಕೆ, ಅದಲ್ಲ ನಾನು ಕೇಳ್ತಿರೋದೇನಂದ್ರೆ, ಒಂದು ವಾರದಲ್ಲಿ ಸುಮಾರು 5ರಿಂದ 10ರಿಂದ 20 ಸಿನಿಮಾ ರಿಲೀಸ್ ಆಗ್ತಿದೆ. ಇಷ್ಟು ಸಿನಿಮಾಗಳಲ್ಲಿ, ಇಷ್ಟು ಕನ್ನಡ ಸಿನಿಮಾಗಳಲ್ಲಿ ಒಂದು ಚೆನ್ನಾಗಿಲ್ವಾ? ಯಾಕೆ ಜನ ಥಿಯೇಟರ್ಗೆ ಬರ್ತಿಲ್ಲ? ಪ್ರೇಕ್ಷಕರಿಗೆ ಇಷ್ಟ ಆಗ್ತಿಲ್ವಾ ಸಿನಿಮಾಗಳು? ಅದರ್ ಲ್ಯಾಂಗ್ವೇಜಸ್ ಸಿನಿಮಾಗಳು ಬಂದ್ರೆ ಯಾವುದೋ ಯಾರೋ ಗೊತ್ತಿಲ್ದಂಗೆ ಇರೋ ಹೀರೋ ಆದ್ರೂ ಸಹ ಹೋಗಿ ಸಿನಿಮಾ ನೋಡ್ತಿರೋ ಜನ ಕನ್ನಡ ಸಿನಿಮಾ ಯಾಕೆ ನೋಡ್ತಿಲ್ಲ? ಇದಕ್ ಬಗ್ಗೆ ಏನಾದ್ರು ಗೊತ್ತಾ? ಅದಕ್ಕೆ ನಾವು ಏನು ಮಾಡಬೇಕು? ಪಬ್ಲಿಸಿಟಿ ಇಂಪಾರ್ಟೆಂಟ್ ಸರ್. ಒಂದು ಸಿನಿಮಾಕ್ಕೆ ಪಬ್ಲಿಕ್ ಇಂಪಾರ್ಟೆಂಟ್. ಅವರು ಅದರ್ ಲ್ಯಾಂಗ್ವೇಜ್ ಮಾಡೋ ಪಬ್ಲಿಸಿಟಿ ಮಾಡದಿರೋ ಯಾರು ಸಿಡಲ್ಲ. ತೆಲುಗು ಮಾಡ್ತಾರೆ, ಅಲ್ಲಿ ಮಾಡಿ ಅದರ್ ಲ್ಯಾಂಗ್ವೇಜ್ ಕೂಡ ನಾವು ನಮ್ಮ ಕನ್ನಡದಲ್ಲಿ ಡಬ್ಬಲ್ OTT ಮಾಡ್ತಾರೆ. ನಮ್ಮಲ್ಲಿ ನಾವು OTT ಮಾಡಿದಾಗ ಮೊದಲು ಪಬ್ಲಿಸಿಟಿಯಲ್ಲಿ ಐ ಥಿಂಕ್ ನಾನೊಂದು ಕೇಳ್ತೀನಿ ನಿಮ್ಮನ್ನ. ಪಬ್ಲಿಸಿಟಿ ಅಂತ ಇದ್ದೀರಾ, ನಾನು ಇಲ್ಲ. ಕೆಲವೊಂದು ಸಿನಿಮಾಗಳು ಇಲ್ಲಿ ಬರೋ ನಾನು ತಿಳಿಲ್ಲ. ಸಿಟಿ ಕೆಲವೊಂದು ತಮಿಳ್ ಸಿನಿಮಾಗಳು ಇಲ್ಲಿ ಬಂದ ಮೇಲೆನೆ ಇಂಥ ಸಿನಿಮಾ ಚೆನ್ನಾಗೈತಿ ಅಂತ ಹೋಗಿದ್ದು. ಬಟ್ ನಾನು ನೋಡಿಲ್ಲ. ಅಂದ್ರೆ ಸಿನಿಮಾ ಗೊತ್ತಿಲ್ಲ ನನಗೆ. ಅದಕ್ಕೊಂದು ಆನ್ಸರ್ ಕೊಡ್ತೀನಿ. ಅವರು ಸ್ಟೇಟಲ್ಲಿ ಮಾಡದೇ ಇರ್ಬೋದು, ಬಟ್ ಅವರವ್ರ ಸ್ಟೇಟಲ್ಲಿ ಪಬ್ಲಿಸಿಟಿ ಮಾಡೇ ಇರ್ತಾರೆ. ಎಕ್ಸಾಂಪಲ್ ಇವಾಗ ನಾಗಾರ್ಜುನ ಅಥವಾ ವಿಶು ಅಥವಾ ಚಿರಂಜೀವಿ ಯಾರಿಗೆ ಗೊತ್ತಿಲ್ಲ? ಅವರು ಎಲ್ರಿಗೂ ಗೊತ್ತು. ಅಲ್ಲ, ನಾನು ತಿರೋ ಹೊಸಬರು ಸಿನಿಮಾ. ಈಗ ತೆಲುಗಿನ RX ಅಂತ ಒಂದು ಸಿನಿಮಾ ಅಂದ್ರೆ ವರ್ಷಗಳೇ ನಿಮ್ಗೂ ಅದೇ ಟೈಮ್ ನಾವು ಥಿಯೇಟರ್ ಹುಡುಕ್ತೀವಿ, ಗೊತ್ತಲ್ಲ, ಎಲ್ಲ ಅವ್ರಿಗೂ ಮಾಡಿದ್ರೆ ಥಿಯೇಟರ್ಗಳು. ಬಟ್ ನಮಗ್ ಕೊಟ್ಟಿಲ್ಲ. ಆ ಸಿನಿಮಾ ಯಾರು, ಆರ್ಟಿಸ್ಟ್ ಯಾರು ಏನು ಗೊತ್ತಿರ್ಲಿಲ್ಲ, ಬಟ್ ತುಂಬಿಕೊಂಡಿದ್ರು. ನಾವು ನಾಗರಾವ್ ಸಿನಿಮಾ ಆಪೋಸಿಟ್ ಬಿಟ್ಟಿದ್ರು. ಚೆನ್ನಾಗಿ ಸಹ ನಾಗರಾವ್ ಸಿನಿಮಾ ರಿಲೀಸ್ ಮಾಡಿದ ಡಿಸ್ಟ್ರಿಬ್ಯೂಟರ್ ನಿಮ್ ಸಿನಿಮಾ ಚೆನ್ನಾಗಿದೆ ಅಂತ ಪಕ್ಕದಲ್ಲೇ ನಾವು ರಿಲೀಸ್ ಮಾಡಿದ್ವಿ. ಸ್ವಪ್ನದಲ್ಲಿ ಅವ್ರ ಪಕ್ಕದಲ್ಲೇ ಮಾಡಿದ್ರು. ಅವರೇ ಹೇಳಿದ್ರು ಸಹ ನಮ್ ಸಿನಿಮಾಗ್ ಜನ ಬಂದಿಲ್ಲ. ಬಂದ್ರು ಇಲ್ಲ ಅಂತಲ್ಲ, 50 ಜನ 60 ಜನ ಹಂಗ್ ಬಂದ್ರು. ಈಗಿನ ಪರಿಸ್ಥಿತಿ ಅದು ಇಲ್ಲ. 5 ಜನ 6 ಜನ 10 ಜನಕ್ಕೆ ಬಂದ್ಬಿಟ್ಟಿದ್ದಾರೆ. ಆವಾಗಾದ್ರೂ 50 ಜನ, ಅದಾದ್ರೂ ಖುಷಿ ಪಟ್ವಿ ನಾವು ಅವಾಗ, ಒಂದ್ 6 years ಬ್ಯಾಕು. ಈಗಿನ ಪರಿಸ್ಥಿತಿ ತುಂಬಾ ಅಧ್ವಾನ. 5-6 ಜನ 10 ಜನ, ಇಲ್ಲ ನಾವೇ ಸಿನಿಮಾ ಮಾಡಿದೀವಿ ಅಂದ್ರೆ ನಾವೇ ಕಳ್ಸ್ಬೇಕು, ಇಲ್ಲ ಸಿನಿಮಾ ರಿಲೀಸ್ ಮಾಡಿದ ದಿನ ಬೇಕಾರೆ ನಮ್ ಕಡೆ ಇನ್ನೊಬ್ಬರ ಕಡೆ ಯಾರು ಬರ್ತಾರೆ. ಬಟ್ ವೀಕೆಂಡ್ಸ್ ಆದ್ರೂ ಸಹ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದ್ರೂ ಸಹ ಯಾರು ಬರ್ತಿಲ್ಲ. ಸರ್ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ. ಈಗ ನೀವೇನಂದ್ರಿ ತೆಲುಗುದವರೇ ಆಗಲಿ, ತಮಿಳವರಾಗಲಿ, ಹೊಸಬರು ಆದರೂ ಕೂಡ ನಿಮ್ಮ ಕರ್ನಾಟಕದಲ್ಲಿ ನೋಡ್ತಾರೆ ಅಂತ. ಇದೇ ಮಾತನ್ನು ಅವ್ರವ್ರು ಮಾತಾಡ್ಕೋಬೋದಲ್ಲ. ಕನ್ನಡಿಗರದ್ದು ಹೊಸಬರು ಬಂದಿದ್ದಾರೆ ಅಂತಂದರೆ ನಾವು ನೋಡಬೇಕಂತ ಕನ್ನಡಿಗರು ತೆಲುಗುದವರಾಗಲಿ ತಮಿಳವ್ರಲ್ಲಿ ಅನ್ಕೋಬೋದಲ್ಲ. ನೋಡಿರ್ತಾರೆ. ಅರ್ಥ ಆಯ್ತಾರ? ಬಟ್ ನೋಡೋಕೆ ಅವ್ರಿಗೆ ಅವಕಾಶನೇ ಇಲ್ವಲ್ಲ. ಕರ್ನಾಟಕ ಬಿಟ್ಟು ನಮ್ಮ ಸಿನಿಮಾ ಇಲ್ಲೇ ಥಿಯೇಟರ್ ಸಿಗ್ತಾ ಇಲ್ಲ ನಮ್ಗಂದ್ರೆ ಅಲ್ಲೆಲ್ಲ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ಬಟ್ ಬಾರ್ಡರ್ ಎಲ್ಲಾದ್ರೂ ಇದ್ದೇ ಇರುತ್ತಲ್ವಾ? ನೋ ಚಾನ್ಸ್. ನಾನು ಸುಮಾರು ನೋಡಿದ್ದೀನಿ, ಯಾವ ಬಾರ್ಡ್ರಲ್ಲೂ ಸಹ ಹೊಸಬರು ಸಿನಿಮಾ ಓಡೋದೇ ಇಲ್ಲ. ಓನ್ಲಿ ಬೆಂಗಳೂರು ಸುತ್ತಮುತ್ತ, ಬೇರೆ ಎಲ್ಲ
ರೇರ್ ಅಂದ್ರೆ ತುಂಬಾ ರೇರ್. ಅಲ್ಲಿ ಬಿಟ್ರೆ ಎಲ್ಲೂ ಸಿನಿಮಾನೇ ಇಲ್ಲ. ಸಿನಿಮಾ ನಮ್ದು ಹಾಕೋದೇ ಇಲ್ಲ. ಇಲ್ಲ, ನನಗೆ ಮಟ್ಟಿಗೆ ಈಗ ನಾವೇನು ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಅಂದ್ರೆ ಮಾಡಿ ರೆಡಿ ಆಗ್ತಾರೆ ನಮ್ದು ಕೂಡ ಕೈ ತಗೋ. ಇನ್ನು ಮುಂದೆ ನಾವು ಒಂದು ಅಂದ್ರೆ ಕನ್ನಡ ಜನದ ಪ್ರತಿಯೊಬ್ಬ ಪ್ರೇಕ್ಷಕನನ್ನ ಹಾಗಾದ್ರೂ ಕೂರಿಸಿ ಅಟ್ಲೀಸ್ಟ್ 2 ಸಿನಿಮಾ ನೀವು ಒಂದು ಥಿಯೇಟರ್ ರೇಂಜಿಗೆ ಮಾಡಬೇಕು ಅನ್ನೋ ಉದ್ದೇಶ ನಮ್ದಿದೆ. ಸ್ಟಾರ್ ಹಾಕೊಂಡು ಅಂತ ಹೇಳ್ತಾ ಇಲ್ಲ, ಅವರ ಸಂಬಳ ಮಾತ್ರ ಇರಲ್ಲ, ನಮಗೆ ಆ ಥರ ಪ್ರೊಡ್ಯೂಸರ್ಸ್ ಇಲ್ಲ. ಸೊ ಕೂಡ ಪುನಃ ಪ್ರಶ್ನೆ ಕೇಳುತ್ತೆ, ಅದೆಲ್ಲ ಆಗಬಾರ್ದು. ಏನಂತಂದ್ರೆ ಇರೋ ಬಜೆಟಲ್ಲೇ ಅಥವಾ ಯಾರೋ ಅರ್ಧಂಬರ್ಧ ಹಾಕೋ ಬಜೆಟಲ್ಲೇ ಮಾಡಿಬಿಟ್ಟು, ನಿಜವಾಗ್ಲೂ ಹೇಳ್ತೀನಿ, ನಂದೇ ಒಂದು ಈ ಅಕ್ಟೋಬರ್ ನವಂಬರ್ ಒಳಗೆ ಒಂದು ಟೀಮ್ ರೂಪಿಸ್ಕೊತಾ ಇದ್ದೀನಿ. ನಮ್ಮ ನಿರ್ದೇಶಕರು ಕೂಡ ಅದರ ಇನ್ವಾಲ್ವ್ ಆಗಿರ್ತಾರೆ, ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾರೆ. ನಮ್ಮ ಚಾಮಿ ಸುನಿಲ್ ಅಂತಿದ್ದಾರೆ, ಒಬ್ಬರು ಆರ್ಟಿಸ್ಟ್ ಕೂಡ. ನಮ್ಮದೇ ಒಂದು ಬಳಗ ಇದೆ, ನಮ್ಮದೇ ಒಂದು ಟೀಮ್ ಇದೆ. ಅವ್ರು ಪ್ರತಿಯೊಬ್ಬರು ನಾವು ಶೇರಿ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ಅದು ಎಷ್ಟೆಲ್ಲ ಆಗುತ್ತೋ ಬಿಡುತ್ತೋ ನಾನು ಬಜೆಟ್ ಹೇಳಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಸಿನಿಮಾ ಮಾಡೋದಂತೂ ಫಿಕ್ಸು. ಅದು 50 ಡೇಸು 100 ಡೇಸ್ ಅನ್ನೋದಕ್ಕಿಂತ ಅಟ್ಲೀಸ್ಟ್ 25 ಡೇಸ್ ಓಡಿ. ಇಲ್ಲ ಒಂದು ಸಿನಿಮಾ ಚೆನ್ನಾಗಿದೆಯಪ್ಪ ಅಂತ ಇವರು ಬ್ಯಾನರಿಂದ ಬಂದ ಸಿನಿಮಾ ಒಳ್ಳೇದು ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ಅಷ್ಟೇ ಸಾಕು ನನ್ನ ಉದ್ದೇಶ. ಒಂದು ನಾನು ಪ್ರೇಕ್ಷಕರಿಗೆ ಕೇಳ್ಕೊಡೋದೊಂದೇ, ನೀವು ಅದರ್ ಲ್ಯಾಂಗ್ವೇಜ್ ಹೆಂಗೆ ಎಷ್ಟು ಪ್ರೀತಿಸ್ತೀರೋ ಮದರ್ ಲ್ಯಾಂಗ್ವೇಜನ್ನು ಅಷ್ಟೇ ಪ್ರೀತಿಸ್ಬೇಕು. ನಾನು ಹೇಳೋದಿಷ್ಟೇ. ಮದರ್ ನಮ್ಮವಳಲ್ಲ, ಫಸ್ಟ್ ತಮ್ಮ ತಾಯಿ. ನಾನು ಅದರ್ ಲ್ಯಾಂಗ್ವೇಜ್ ಬೇಡ ಅಂತ ಹೇಳ್ತಾ ಇಲ್ಲ, ಅದನ್ನು ಬೇಕು ನಮಗೆ. ಪಕ್ಕದ ಮನೆಯವನು ಬೇಕು, ಯಾಕಂದ್ರೆ ನಮಗೆ ನಾಳೆ ಏನೋ ಕಾಯಿಲೆ ಬಿದ್ದಾಗ ಹೊತ್ಕೊಂಡು ಹೋಗೋದು ನಮ್ಮ ಮಕ್ಕಳಾಗಲಿಲ್ಲ ಅವರೇ ಆಗ್ತಾರೆ, ಖಂಡಿತ ಅಲ್ವಾ? ಅವ್ರ ಮಕ್ಕಳಾಗಲ್ಲ ಅವರೇ ಆಗ್ತಾರೆ. ಏನೋ ಆಗಿದೆ ಬಾ ಪಾಪ ಎತ್ಕೊಂಡು ಹೋಗೋಣ ಅಂತ ಅವರೇ ಕರೀತಾರೆ. ಅದು ಇಲ್ಲಿ ಇಂಡಿಯನ್ಸ್, ಆಲ್ ಆರ್ ಇಂಡಿಯನ್ಸ್ ಇಸ್ ಟೋಟಲಿ ಒನ್. ಇಲ್ಲ, ಇಲ್ಲಿ ಕನ್ನಡ ಅಂತಲ್ಲ, ನಾವು ಎಲ್ಲಾ ಲ್ಯಾಂಗ್ವೇಜ್ನು ಪ್ರೀತಿ ಮಾಡ್ತಾ ಇದೀವಿ. ಎಲ್ಲಾ ಲ್ಯಾಂಗ್ವೇಜ್ ಜಾಸ್ತಿ ನೋಡ್ತಾ ಇದೀವಿ ಕನ್ನಡ ಬಿಟ್ಟು. ಇಲ್ಲಿ ಬೇರೆ ಇಲ್ಲ, ಬೇರೆಯವ್ರ ಸಿನಿಮಾಗಳೇ ಜಾಸ್ತಿ ನೋಡಿ ನಮ್ಮ ಸಿನಿಮಾ ಕಮ್ಮಿ ಮಾಡ್ತಾ ಇದೀವಿ. ಅದೇ ಇಲ್ಲಿ ಸಮಸ್ಯೆ. ಇಲ್ಲ, ಅದು ಆಗೋದಲ್ಲ ಬಿಡಿ. ಯಾಕಂದ್ರೆ ಕಾಲಕ್ರಮೇಣ ಕಾಲಚಕ್ರ ತಿರುಗ್ತಾ ಇರ್ತದೆ. ಕೆಲವೊಂದು ಟೈಮ್ ಏನಾಗುತ್ತೆ, ಈಗ ಈ ಉರುಳ್ತಿರೋ ಚಕ್ರನ ಮೇಲೆ ಹೋಗಿದ್ದಾನೆ ಕೆಳಗೆ ಬರಬೇಕು, ಕೆಳಗೆ ಹೋಗಿದ್ದಾನೆ ಮೇಲೆ ಬರಲೇಬೇಕು. ಮತ್ತೆ ಅದೇನಂತ ನಮ್ಮ ಕೂಡ ಒಂದು ಮಾತು ಹೇಳ್ತಾರೆ, ಕಟ್ಟೆ ಕೂತ್ಕೊಳ್ಳೇಬೇಕು ಅಂತ. ಅಂದರೆ ಒಬ್ಬ ಪಂಚಾಯತಿ ಮಾಲೀಕ ಅಂದ್ರೆ ಪಂಚಾಯತಿ ಮಾಡಿದ ಚೇರ್ಮನ್ ಅಂತ ಇರ್ತಾನಲ್ಲ, ಊರಿನ ಗೌಡ ಅಂತ ಇರ್ತಾನಲ್ಲ, ಅವನು ಆ ಕಟ್ಟೆ ಕೂತ್ಕೊಂಡ್ರೆ ಅದಕ್ಕೊಂದು ಶೋಭೆ. ಅರ್ಥ ಆಯ್ತಾ? ನಮ್ಮ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಈಗ ಅಣ್ಣವ್ರ ಮನೆತನ ಆಗಲಿ, ಸುದೀಪ್ ಅವರ ದರ್ಶನ್ ಆಗಲಿ, ಯಶ್ ಆಗಲಿ, ಪ್ರತಿಯೊಬ್ಬರು ಒಳ್ಳೆಯ ಒಂದು ಸ್ಥಾನದಲ್ಲಿದ್ದಾರೆ. ಅವ್ರು ಯಾವತ್ತೂ ನಮ್ಮ ಇಂಡಸ್ಟ್ರಿಯನ್ನು ಈ ಹಾಳಾಗ್ತಿದೆ ಅಂದ ಮಾತ್ರಕ್ಕೆ ಅವ್ರು ಬಿಟ್ಕೊಡೋದಂತ ಸಾಧ್ಯ ಇಲ್ಲ. ಏನೋ ಒಂದು ದಾರಿಗೆ ತಂದೆ ತರ್ತಾರೆ, ಆ ನಂಬಿಕೆ ನಮಗಿದೆ ಇರೋ ವಿಷಯ ಹೇಳ್ಬೇಕಂದ್ರೆ. ಬಟ್ ಇನ್ನ ಮುಂಚೆ ಒಂದೇ ಒಂದು ಮಾತು, ನೀವು ಇಂಡಸ್ಟ್ರಿಗೆ ಬಂದು 20 ವರ್ಷ ಆಯ್ತು. ಸಮಥಿಂಗ್. ನಾನು ಇಂಡಸ್ಟ್ರಿಗೆ ಬಂದು 15 ವರ್ಷ ಆಯ್ತು. ಆ್ಯಕ್ಚುಲಿ ಬೆಂಗಳೂರಿಗೆ ಒಂದು 28 ವರ್ಷ ಆಗಿರ್ಬೋದು. 15 ವರ್ಷದಲ್ಲಿ ಒಂದು ಮೊದಲನೇ ಸೀರಿಯಲ್ ಅದು ಆರಂಭ ಮಾಡ್ಕೊಂಡು ನಾಟಕ ಡ್ರಾಮಾ ರೈಟರ್ ಫಸ್ಟ್. ಆಮೇಲೆ ಕುಂಬರಾಕ್ಷದು. ನೀವೇನು ಕೇಳ್ಬೇಕಂತ ಕೇಳಿ. ಇಲ್ಲ ಇರ್ಲಿ, ನಾನು ಕೇಳೋದೇನಂದ್ರೆ, 15 ಆಗಲಿ, 15-20 ವರ್ಷಗಳ ಹಿಂದೆ ಇರೋ ಸಿನಿಮಾ ಬೇರೆ, ಈಗಿನ ಸಿನಿಮಾ ಬೇರೆ. ಆಗ ಬಂದಿದ್ದೀರಾ, ಎಷ್ಟೋ ಕಷ್ಟಪಟ್ಟಿದ್ದೀರಾ, ಮಲ್ಗೋಕ್ ಜಾಗ ಇಲ್ಲದೆ, ಫುಟ್ಪಾತ್ ಮೇಲೆ ಮಲಗಿ ಏನೇನೋ ಮಾಡಿದ್ದೀರಾ, ಓಕೆ ಗೊತ್ತು, ಹೇಳಿದ್ದೀರಾ. ಆದ್ರೆ ನಾನು ಹೇಳೋದು, ಆಗಿನ ಪರಿಸ್ಥಿತಿಯಲ್ಲಿ ನೀವು ಬಂದಾಗ ಒಂದು 2-3 years 5 years ಒಳಗಡೆ ಸಿನಿಮಾ ಮಾಡಿದ್ರೆ ನಿಮ್ಗೆ ಹೇಗೋ ಇರೋದು. ಈಗ ಸುಮಾರು ಗ್ಯಾಪ್ ಆಯ್ತು. ಯಾಕಂದ್ರೆ ಒಂದು ಸಿನಿಮಾ ಅಂತ ಕನಸಿಟ್ಕೊಂಡು ಬರೋರು ತುಂಬಾ ಜನ ಇರ್ತಾರೆ. ಇಂಡಸ್ಟ್ರಿಗೆ ಬಂದು ಸುಮಾರು ವರ್ಷಗಳು ಕಳೆದೇ ಹೋಗುತ್ತೆ. ಹಾಗೇನಿರೋ ಸಿಚುವೇಶನ್ ನೆಕ್ಸ್ಟ್ ಇರೋದೇ ಇಲ್ಲ, ತುಂಬಾ ಅಪ್ಡೇಟ್ ಆಗಿರುತ್ತೆ. ಈಗಿನ ಸಿಚುವೇಶನ್ ಅಲ್ಲಿ ಆಗಿನ ಸಿನಿಮಾನ ನೀವು ಈಗಿರೋ ಸಿನಿಮಾನ ಅವಾಗ ಮಾಡಿದ್ದಿದ್ರೆ ಹೇಗೋ ಇರೋದು ಅಲ್ವಾ? ಬಟ್ ಹೀಗೆ ಮಾಡ್ತೀವಿ, ಬಟ್ ಕಷ್ಟ ಅನ್ಸುತ್ತೆ. ಬೆಳೆಯೋದು
ಇಲ್ಲ. ಈಗಿರೋ ಸಿನಿಮಾ ನೋಡೋರು ಇಲ್ಲ. ಹ್ಮ್. ಅಂತ ಸಿಚುವೇಶನ್ ಅಲ್ಲಿ ಸಿನಿಮಾ ಕಂಟಿನ್ಯೂ ಬಿಟ್ಟು ಏನಾದ್ರು ಬೇಕನ್ಸುತ್ತೆ. ಇಷ್ಟು ವರ್ಷ ನೀವು ಕುಂತ ಮೇಲೆ ಒಂದು 60% ಮಾಡಬೇಕು ಅನ್ನೋ ಆಸೆ ಇದೆ. 40% ಸಿನಿಮಾ ನಂಗೆ ಬೇಡ ಅಂತ ಅನಿಸ್ತಾ ಇದೆ. 60% ಏನಕ್ಕೆ ಅನಿಸ್ತಾ ಇದೆ ಅಂದ್ರೆ, ಈಗ ನೀವೇ ಹೇಳಿದ್ರಿ, ನೀವು 15-20 ವರ್ಷ ಆಗಿರ್ಬೋದು, 15-20 ವರ್ಷ ಆಗಿರ್ಬೋದು ಅಂತ. ನನ್ನಕ್ಕಿಂತ ಹಿಂದೆ ಬಂದವರು ಕೂಡ ಒಬ್ಬರು ಡೈರೆಕ್ಟರ್ ಆಗಿದ್ದಾರೆ. ಒಬ್ಬರು ಇಬ್ಬರು ಸುಮಾರು ಜನ ಡೈರೆಕ್ಟರ್ ನಮಗಿಂತ ಹಿಂದೆ ಬಂದವರು. ಅಂದ್ರೆ ಅವ್ರಿಗೆ ನಾಲೆಜ್ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನನಗಿಂತ ಹಿಂದೆ ಬಂದಿರೋರು, ನನ್ನ ಜೊತೆ ಅಸಿಸ್ಟೆಂಟಾಗಿ ಮಾಡಿರೋರು, ಡೈರೆಕ್ಟರ್ ಕೂಡ ಆಗಿದ್ದಾರೆ. ಆದರೆ ನನ್ನಲ್ಲಿ ಒಂದು ಏನು ನಂಬಿಕೆ ಇದೆ ಅಂದರೆ, ಅವಾಗೆಲ್ಲ ನೆಗೆಟಿವ್ ಇತ್ತು. ನೀವು ಹೇಳಿದ್ರಲ್ಲ 15 ವರ್ಷ ಕೆಳಗಡೆ ಅಂತ. ಈ ಡಿಜಿಟಲ್ 60% ಹೋಗಬೇಕು, 40% ಇರಬೇಕು ಅಂತ ಹೇಳಿದ್ರೆ, ಆ 40% ಇರಬೇಕು ಅನ್ನೋದು ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ನಿರ್ದೇಶಕನಿಗೆ, ಪ್ರತಿಯೊಬ್ಬ ರೈತರಿಗೆ, ಪ್ರತಿಯೊಬ್ಬ ಏನು ಪೆನ್ ಹಿಡಿದು ಏನು ವರ್ಕ್ ಮಾಡ್ತಾನೆ, ಪ್ರತಿಯೊಬ್ಬನಿಗೆ ಒಂದು ಆಸೆ ಇರುತ್ತೆ. ನಾನು ಜೀವನದಲ್ಲಿ ಹುಟ್ಟಿದ್ದೇನೆ, ಏನಾದರೂ ಒಂದು ಸೀಲ್ ಹೊಡಿಬೇಕು ಅಂತ. ಆ ಸೀಲ್ ಹೊಡಿದೆ ಸತ್ತರೆ ಅವನು ವೇಸ್ಟು. ಸರಸ್ವತಿ ಪ್ರತಿಯೊಬ್ಬರಿಗೆ ಒಲಿಯಲ್ಲ ಸರ್, ಇದು ವಿಷಯ ಹೇಳ್ಬೇಕು. ಪ್ರತಿಯೊಬ್ಬರಿಗೆ ಒಲಿಯಲ್ಲ. ಏನೋ ಗಾಡಿಗೆ ಅದು ಒಲ್ತಿದ್ದಾಳೆ, ಪೆನ್ ಇದೆ, ಪೇಪರ್ ಇದೆ, ಬರೀತಿದ್ದೆ. ಇವತ್ತು ನಮ್ಮ ಡೈರೆಕ್ಟರ್ ಶಿವಮಣಿ, ನೀವು ಎಕ್ಸಾಕ್ಟ್ ನೀವೇ, ನಮ್ಮ ಬೇರೆ ನೀವು ಕೂಡ 4-5 ಚಿತ್ರ ಮಾಡಿದ್ದೀರ. ಅದು ಯಾರು ಬೇರೆಯವ್ರಿಗೆ ಯಾರು ಎಲ್ರಿಗೂ ಬರುವಂಥದ್ದಲ್ಲ. ಡೈಲಾಗ್ ಮಾತ್ರ ಬರ್ಸಿದ್ರೆ, ಲಿರಿಕ್ಸ್ ಮಾತ್ರ ಬರ್ಸಿದ್ರೆ, ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ ಇರ್ತೇವೆ ಈಗ. ಹಂಗಿರುವಾಗ ಅದು ಎಲ್ಲರಿಗೂ ಒರೆಯೋಕ್ಕಾಗಲ್ಲ. ನಾನೇನು 40% ಮಾತ್ರ ಅಂದ್ಕೊಂಡಿದ್ದೀನಿ ಅಂದರೆ, ಇತ್ತೀಚಿನ ದಿನಗಳು ಏನಾಗ್ತಾ ಇದೆ ಅಂದರೆ, ಸಿನಿಮಾದ ಹೊಸಬರು ಮಾಡೋ ಸಿನಿಮಾದಲ್ಲಿ ದಮ್ಮೆ ಇರಲ್ಲ. ಹೊಸಬರು ಮಾಡಿದಾರ ಬೆಟ್ಟ ಹಾಕಪ್ಪ ಅಂತ ಕೆಲವರು ಅನ್ಕೊಂತಾರೆ, ಪ್ರೇಕ್ಷಕರು ಎಲ್ಲರೂ ಅಂತ ಅನ್ಕೊಂತಾರೆ. ಬಟ್ ನಂದೇನು ಒಂದು ಹಠ ಅಂದರೆ, ಹಳೆ ಆರ್ಟಿಸ್ಟ್ ಆಗಲಿ, ಹೊಸ ಆರ್ಟಿಸ್ಟ್ ಆಗಲಿ, ಒಬ್ಬ ನಿರ್ದೇಶಕ, ಒಬ್ಬ ರೈತ, ಬರಹಗಾರ, ಅವನ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಥೆಯಲ್ಲಿ ದಮ್ಮಿದ್ರೆ ಮಾತ್ರ, ಮಾಡೋ ಡೈರೆಕ್ಷನಲ್ಲಿ ದಮ್ಮಿದ್ರೆ ಮಾತ್ರ 100%. ಅಂದರೆ ಇದುವರೆಗೆ ನೀವು ಮಾಡಿ ಸಿನಿಮಾದಲ್ಲೇ ದಮ್ಮಿರಲಿಲ್ಲ ಅನ್ನೋದು ಅನ್ಕೋಬಹುದು. ನಾನು ಅದೇ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಭಿಕ್ಷುಕ ಸಿನಿಮಾ ನೋಡಿ ಜನ ಆಚೆ ಬಂದ್ರು ಏನ್ ಹೇಳಿದ್ರು, ನೀವೇ ಇದ್ದೀರಾ ಸಾಕ್ಷಿ. ನಾನಿದ್ದೆ ಸರ್. ಫಸ್ಟ್ ಶೋ ಅಂದರೆ ಅವಾಗ 2 days 3 days ಕೂಡ ಥಿಯೇಟರ್ಗೆ ಹೋಗಿದ್ದೀನಿ. ಹೌಸ್ಫುಲ್, 3 days ಅಂತ ಹೌಸ್ಫುಲ್ ಇತ್ತು. ಪ್ರತಿಯೊಬ್ಬ ಸಿನಿಮಾ ನೋಡಿದ್ರು ಕೂಡ, ಅಂದರೂ ಯಾವುದೇ ಹೆಣ್ಮಗಳಾಗಲಿ ಯಾವುದೇ ಗಂಡಸಾಗಲಿ ಹೊರಗಡೆ ಬರಬೇಕಾದ್ರೆ ಕಣ್ಣೀರು ಹಾಕಿದ್ರೆ ಹೊರಗಡೆ ಬಂದಿದೆ. ಕಣ್ಣೀರು, ಒಬ್ಬ ಮನುಷ್ಯ, ಒಂದು ಹೆಣ್ಣು ಕಣ್ಣೀರು ಏನಕ್ಕೆ ಹಾಕುತ್ತೆ ಅಂದರೆ, ತನಗಾದ ಜೀವನದ ಕಥೆ ಅಲ್ಲಿ ಇದೆ ಅಂತ ತಾನೇ ಗೊತ್ತಾಗುತ್ತಲ್ಲ ಅವಳಿಗೆ. ತನಗಾದ ಎಫೆಕ್ಟ್ಗಳನ್ನು ಕರೆಕ್ಟಾಗಿ ಬಿಂಬಿಸಿದ್ದಾರೆ ಅಂತ ಗೊತ್ತಾಗುತ್ತಲ್ವಾ. ಹಂಗಿದ್ದಾಗ ಮಾತ್ರ ಅವಳಿಗೆ ಕಣ್ಣೀರು ಬರೋಕ್ಕೆ ಸಾಧ್ಯ. ತನ್ನ ಮಗ ಮೋಸ ಮಾಡಿದ್ದಾನೆ, ತನ್ನ ಗಂಡ ಮೋಸ ಮಾಡಿದ್ದಾನೆ, ನನಗೆ ಹಿಂಗೆ ಆಗಬಾರ್ದಾಗಿತ್ತು ಅನ್ನೋ ಅವರ ಕಣ್ಣೀರು ಬರುತ್ತೆ. ಬಿಟ್ಟರೆ ಅದು ಯಾವುದೇ ಕಾರಣಕ್ಕೆ ಅದು ಏನೋ ಒಂದು ಅದೇನಂತಾರೆ, ತಳಬುಡ ಗೊತ್ತಿಲ್ಲದೆ ಹೆಣ್ಣುಮಕ್ಕಳಿಗಾಗಲಿ ಗಂಡಸಾಗಲಿ ಅದು ಗೊತ್ತಾಗಲ್ಲ. ಅದರಲ್ಲಿ ಆದಾಗ ಮಾತ್ರ ಆ ಸಬ್ಜೆಕ್ಟ್ ಅರ್ಥ ಆಗಿರುತ್ತೆ. ನಾನು ಅದಕ್ಕೆ ಮೊದಲು ಮಾತು ಹೇಳಿದೆ, ನಾರ್ತ್ ಕರ್ನಾಟಕ ಈ ಕಥೆನ ಗ್ಯಾರಂಟಿ ತಗೋತಿತ್ತು ಅಂತ ನಿಮಗೆ ಹೇಳಿದೆ. ಬಟ್ ನಿರ್ಮಾಪಕರು ಕಾರಣಾಂತರಗಳನ್ನ ಮಾಡೋಕ್ಕಾಗಿಲ್ಲ. ಇನ್ನೂ ಮಾಡೋ ಮೂಮೆಂಟಲ್ಲಿ ಇದ್ದಾರೆ, ಅದು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಇದೇ ವಿಷಯ ಹೇಳ್ಬೇಕಂದ್ರೆ ಇಷ್ಟೇ. ನಾವು ಮತ್ತೆ ಎಷ್ಟೋ ಜನ ನಿರ್ಮಾಪಕರು ಸಿನಿಮಾ ಮಾಡೋದ್ರ ಮೇಲೆ ತೋರಿಸುವಂತ ಇಂಟ್ರೆಸ್ಟ್ ಮಾಡಿದ ಮೇಲೆ ಅದನ್ನ ರಿಲೀಸ್ ಮಾಡೋದ್ರ ಬಗ್ಗೆ, ಬಿಸ್ನೆಸ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿಲ್ಲ, ಕೆಲಸ ತಗೊಂತಾ ಇಲ್ಲ. ಒಬ್ಬೊಬ್ರು ತುಂಬಾ ಜನ ತಗೊಂತಿದ್ದಾರೆ, ಇಲ್ಲ ಅಂತ. ಒಬ್ಬೊಬ್ರು ತಗೊಂತಿಲ್ಲ ಅಂತ ನಿಮ್ಗೆ ಅನಿಸ್ತಿಲ್ಲ ಸರ್? ನೀನು ಒಂದೇ ಮಾತಾಡ್ಬೇಕಂದ್ರೆ, ನಾನೊಂದು ಅನ್ನ ಮಾಡ್ತೀನಿ ಅಂದರೆ ಅದು ಆಗೋವರೆಗೆ ಎದುರು ನಿಂತ್ಕೊಳ್ಬೇಕು. ಕುಕ್ಕರ್ ಮೇಲೆ ಇಟ್ಬಿಟ್ರೆ ಕೂಡ 3 ವಿಜಿಲ್ 4 ವಿಜಿಲ್ ಬರೋ ಕೂಡ ಎದುರೇ ಇರ್ತೀವಿ. 3 ವಿಜಿಲ್ ಆಯ್ತಾ ತೆಗೆದು ಬಿಡಬೇಕು, 4 ವಿಜಿಲ್ ಆಯ್ತು ತೆಗೆದು ಬಿಡ್ಬೇಕು. ಹಂಗೆ ಒಬ್ಬ ನಿರ್ಮಾಪಕ ಆದವರು ಕೂಡ, ನಾನು ಒಂದು ಸಿನಿಮಾ ಮಾಡಿದ್ದೀನಪ್ಪ, ಅದು ಹೊರಗಡೆ ತಂದ ಮೇಲೆ ಮುಂದಿನ ಕೆಲಸ ಅಂತ ನೋಡ್ಬೇಕು. ಬಿಟ್ಟರೆ ಅದು ಇರೋಳಗಡೆ ಮತ್ತೊಂದು ನಾನು ಸಿನಿಮಾ ಮಾಡಬೇಕು, ಮಟ್ಟಬೇಕು, ಅದು ಯಾವುದು ತಲೆ ತಗೋಬಾರ್ದು. ತಗೊಳ್ಳಿ, ನಾನು ಹೇಳೋದು ಒಂದೇನೆ, ಒಂದು ಕೆಲಸ ಪರ್ಫೆಕ್ಟ್ ಆದಾಗ ಮತ್ತೊಂದು ನಾವು ಮಾಡೋಕ್ಕೆ ಸಾಧ್ಯ ಅಷ್ಟೇ. ನಾನು ಹೇಳೋದು 100% ಸರ್. ಕನ್ನಡ ಸಿನಿಮಾ ಓಡುತ್ತೆ. ನಾವು ಮಾಡೋ ರೀತಿಯಲ್ಲಿ ಮಾಡಬೇಕು. ಅಂಥ ಬಜೆಟ್ ಏನಾಗಲ್ಲ. ಇದು ವಿಷಯ ಹೇಳ್ಬೇಕು, ಮಾಡೋ ರೀತಿಯಲ್ಲಿ ಮಾಡಬೇಕಂತ ಖಂಡಿತ ಓಡುತ್ತೆ 100%. ಈಗ ಫೈನಲಿ ಒಂದು ಮಾತು, ಎಷ್ಟೋ ಜನ ಕನ್ನಡ ಸಿನಿಮಾ ಬೇಡ, ತೆಲುಗು ತಮಿಳಲ್ಲಿ ಬಿಸ್ನೆಸ್ ಆಗ್ತಿದೆ, ಅಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದಾರೆ ಸುಮಾರು ಜನ ಇದ್ದಾರೆ. ಇದಕ್ಕೆ ನೀವೇನಂತೀರಾ ಸರ್? ಓಕೆ, ನಾನು ಈ ಪ್ರಶ್ನೆ ಒಂದೇ ಉತ್ತರ. ಈಗ
ತಮಿಳಲ್ಲೂ ಇದ್ದಾರೆ, ಡೈರೆಕ್ಟ್ ಇದ್ದಾರೆ. ಪಾಪ ಅವ್ರ ಕಥೆಗಳೆಲ್ಲ ಏನಾಗಿದೆ. ಉದಾಹರಣೆಗೆ ಈಗ ನಮ್ಮ ಮನೆ ನಾವು ಕಸ ಗುಡಿಸ್ಬೇಕಲ್ವ, ನಮ್ಮ ಮನೆ ಗಲೀಜಾಗಿದೆ ಅಂದ್ರೆ ನಾನೇ ಕಸ ಗುಡಿಸ್ಬೇಕು. ಹೋಗಿ ಪಕ್ಕದ ಮನೆ ಕಸ ಗುಡಿಸ್ತೀನದಾಗತ್ತಾ? ನಾನು ಗುಡಿಸ್ಕೊಂತೀನಿ ಬಿಡಪ್ಪ ಅಂತ ಅಂತ ಅನ್ಕೊಬೋದು. ನಮ್ಮ ತಪ್ಪುಗಳನ್ನ ನಾವು ತಿದ್ಕೊಳ್ಳೋಣ. ನಮ್ಮ ಸಿನಿಮಾ ರಂಗದಲ್ಲಿ ಎಲ್ಲೋ ಕಳಪೆ ಆಗ್ತಾ ಇದೆ, ಯಾಕೆ ಬರ್ತಾ ಇಲ್ಲ ಅದನ್ನು ಶೋಧನೆ ಮಾಡೋಣ. ಹಿರಿಯರಿದ್ದಾರೆ. ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ದೊಡ್ಡ ಮನೆತನ ಶಿವಣ್ಣ ಇದ್ದಾರೆ, ಗೊತ್ತಾಯ್ತಾ? ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅವರಿಂದ ನಾವು ಸೊಲ್ಯೂಷನ್ ಅಂದ್ರೆ ತಗೊಂಡಾಗ, ಅವರಿಂದ ನಾವು ಸಜೆಷನ್ ಪಡೆದಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಹಿಂಗೆಲ್ಲ ಹಿಂಗೆ ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿದೆ, ನಮ್ಗಿಂತ ಸೀನಿಯರ್ ಪರ್ಸನ್ ಅವರು. ನಾವೆಲ್ಲ ಅವ್ರ ಎದುರುಗಡೆ ಬಚ್ಚಾಗ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದಂಥವ್ರು ನಾವು ಅಲ್ವಾ. ನಾವೇನು ಬರೀ 50-60 ಲಕ್ಷದಲ್ಲಿ ಒಂದು ಕೋಟಿ ಸಿನಿಮಾ ಮಾಡಿದ್ವಿ. ಆದ್ರೂ ಕೂಡ ಅವರು 10 ಕೋಟಿ 20 ಕೋಟಿ ಸಿನಿಮಾ ಮಾಡುವಂಥ ವ್ಯಕ್ತಿಗಳು. ಅವ್ರ ಎದುರುಗಡೆ ನಾವು ತಲೆಬಾಗಿ ಹೋಗಿದ್ರೆ ತಪ್ಪೇನಿಲ್ಲ, ಗೊತ್ತಾಯ್ತಾ? ಕೇಳೋಣ, ತಪ್ಪಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪೇನಿಲ್ಲ, ನೋಡೋಣ ಏನಾಗುತ್ತೆ. 100% ಸರ್. ಸಿನಿಮಾದಲ್ಲಿ ಕನ್ನಡದಲ್ಲಿ ಒಳ್ಳೆ ಕತೆ ಮಾಡಿದ್ರೆ ಮಾತ್ರ ಎಂಟೈರ್ ಕರ್ನಾಟಕ ನೋಡುತ್ತೆ. ನೀವೇನಾದ್ರೂ ಮಾಡೋ ಸಾಧ್ಯತೆ ಇದೆಯಾ? ಖಂಡಿತ ಸರ್, ಖಂಡಿತ. ನಮ್ಮ ಟೀಮ್ ಇಟ್ಕೊಂಡೆ, ನಮ್ಮ ಶಿವಮಣಿ ಮತ್ತು ನಮ್ಮ ಚಾಮಿ ಸುನೀಲ್, ನಮ್ಮ ಒಂದು ಸರ್ಕಾರ ಏನಿದೆಯಲ್ಲ ಅದನ್ನ ಇಟ್ಕೊಂಡು ನಾನು ಒಂದು ರಾಷ್ಟ್ರವನ್ನು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಮಂಗಳಮುಖಿ ಕಾನ್ಸೆಪ್ಟ್ ಅದು ರಿವೀಲ್ ಮಾಡ್ತಾ ಇದ್ದೀನಿ. ಹೇಳ್ಬೇಕು, ಮಂಗಳಮುಖಿ ಕಾನ್ಸೆಪ್ಟ್ ಕತೆ ಹೇಳೋದು ಮಾಡ್ತೀನಿ. ಮಂಡ್ಯ ಡೈರೆಕ್ಷನ್ ನಮ್ಮ ಜೊತೆ ಎಲ್ಲ ನಮ್ಮ ಇರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ಏನಂತಂದ್ರೆ ಆದಷ್ಟು ಹೈ ಬಜೆಟ್ ಅಂತ ಹೇಳ್ಕೊಳಕ್ಕಾಗಲ್ಲ. ನನ್ನ ಕೈಲಿ ಎಷ್ಟು ಶಕ್ತಿ ಆಗುತ್ತೋ ಅದಕ್ಕಿಂತ ಕಡಿಮೆನೇ ಆಗ್ಬೋದು. ಯಾಕಂದ್ರೆ ಕೆಲವರು ಆರ್ಟಿಸ್ಟ್ ನಮಗೆ ಬೇಕಾದವ್ರು ಇದ್ದಾರೆ. ಅವರು ನಾನು ಇಲ್ಲ ಸರ್ ನನ್ನ ಕೈಯಿಂದ ಅಷ್ಟಕ್ಕೆ ಬಂದು ಮಾಡೋರು ಇದ್ದಾರೆ, ಮಾಡ್ತಾರೆ. ಆ ನಂಬಿಕೆ ನನಗಿದೆ, ಮಾಡ್ತೀನಿ. ಡಿಸೆಂಬರ್ ಒಳಗಡೆ ಸ್ಟಾರ್ಟ್ ಮಾಡ್ತೀನಿ, ಗ್ಯಾರಂಟಿ. ಈ ವಿಷಯ ಎನಿ ಕಂಡೀಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಹೀಗೆ ನಿಮ್ಮ ಸಿನಿಮಾ ರಾಜು ಅನ್ನೋ ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಚಿತ್ರ ಬರಲಿ, ಅದರಿಂದ ಒಂದು ಸಕ್ಸಸ್ ಬರಲಿ. ನಾನು ಮಾಡಿದ್ರೆ ಆ ಸಬ್ಜೆಕ್ಟ್ ಸಿನಿಮಾ ಮಾಡ್ತೀನಿ. ಮಾಡಿದ ಮೇಲೆ ಚಿತ್ರ ಅಕಸ್ಮಾತಿಯಿಂದ ಕೈ ಕೊಟ್ಬಿಟ್ರೆ ಕೊಡಲ್ಲ, 100% ನಮ್ಮ ಹೆತ್ತಮ್ಮನ ಹಣೆ ಹೇಳ್ತೀನಿ. ಈ ವಿಷಯ ಹೆತ್ತಮ್ಮನ ಹಣೆ ಹೇಳ್ತೀನಿ. ಆ ಸಿನಿಮಾ ನನ್ನ ಕೈ ಕೊಡಲ್ಲ, ಗ್ಯಾರಂಟಿ ಕೈ ಹಿಡಿಯುತ್ತೆ. ಬೈ ಚಾನ್ಸ್ ಏನಾದರೂ ಅಂದರೆ ನಾನು ಮತ್ತೆ ಪೆನ್ನು ಪೇಪರ್ ಹಿಡಿಯೋದು ಊರು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ರು, ಇಷ್ಟೊಂದು ಸಿನಿಮಾಗಳು ಕನ್ನಡದಲ್ಲಿ ಓಡ್ತಾ ಇಲ್ಲ ಅಂತ ಗೊತ್ತಾದ್ರೂ ಸಹ ಕನ್ನಡದಲ್ಲಿ ಮತ್ತೆ ಸಿನಿಮಾ ಮಾಡ್ತೀನಿ, ನಾನು ಅದರ್ ಲ್ಯಾಂಗ್ವೇಜ್ಗೆ ಹೋಗಲ್ಲ, ನಾನು ಇಲ್ಲೇ ಏನೋ ಒಂದು ಮಾಡಿ ಸಕ್ಸಸ್ ಮಾಡ್ತೀನಿ ಅಂತ ಹೇಳ್ತಿದಾರ. ಹ್ಯಾಟ್ಸ್ ಆಫ್ ಹೇಳಲ್ಲ. ಇದೇ ತರ ನೋಡ್ತಾ ಇದೀವಿ ನಾವು. ಎಷ್ಟು ಕನ್ನಡ ಸಿನಿಮಾ ಹೇಳ್ಕೊಂಡು ಸಾವಿರ ಎಳಿಬೇಕು ಜನ ಬರ್ತಾ ಇದ್ದಾರೆ, ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಂತೂ